ಹಾಯ್ ಎವ್ರಿವನ್, ನಮಸ್ತೆ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ. ನಿಮ್ಮ ರಶ್ಮಿ ಉಳ್ಳಾಲ್ ಕಡೆಯಿಂದ. ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಅಲ್ಟಿಮೇಟ್ಲಿ ನಮ್ಮ ಕರ್ತವ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ. ವೃತ್ತಿ ಬದುಕಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಐ ಆಮ್ ಬ್ಯಾಕ್ ಎಗೇನ್. ಕೆಲವೊಂದು ಥಾಟ್ಸ್ಗಳನ್ನು ನಿಮ್ಮ ಜೊತೆ ನಾನು ಯಾವತ್ತೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಅದೇ ರೀತಿ ಇವತ್ತೊಂದು ಹೊಸ ವಿಚಾರದ ಬಗ್ಗೆ ನಿಮ್ಮ ರಶ್ಮಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಕೆಲವೊಂದು ಮಾತು, ಕೆಲವೊಂದು ಪದ ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವ. ನಮ್ಮನೆಯ ವಾಲಲ್ಲಿ ನೋಡೋದಾದರೆ ಕೆಲವೊಂದು ಮೋಟಿವೇಶ್ನಲ್ ವರ್ಡ್ಸ್, ಮೋಟಿವೇಶ್ನಲ್ ಕೋಟ್ಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ನಾನು ಯಾವತ್ತು ಕೆಲಸ ಮಾಡುವಂಥ ಜಾಗ, ದಿಸ್ ಇಸ್ ಮೈ ಒನ್ ಆಫ್ ದ ಫೇವ್ರೆಟ್ ಸ್ಪಾಟ್. ಇಲ್ಲಿ ನೀವು ನೋಡ್ಬೋದು, ವರ್ಕ್ ಹಾರ್ಡ್, ಡ್ರೀಮ್ ಬಿಗ್, ಬಿ ಕೈಂಡ್, ಬಿ ಪಾಸಿಟಿವ್, ಕೀಪ್ ಸ್ಮೈಲಿಂಗ್, ಸ್ಟೇ ಹಂಬಲ್. ಇದನ್ನು ಯಾವತ್ತು ಬೆಳಿಗ್ಗೆ ಅಂದರೆ ನಾನು ಈ ಒಂದು ಜಾಗದಲ್ಲಿ ಇದ್ದೇ ಇರ್ತೀನಿ. ನಾನು ಕೆಲಸ ಮಾಡುವಂಥ ಜಾಗ, ಎನಿ ಕಾಸ್ಟ್ ಈ ಒಂದು ವಾಲನ್ನು ನೋಡ್ತೀನಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ಪದ, ಕೆಲವೊಂದು ಮಾತುಗಳು, ಕೆಲವೊಂದು ವರ್ಡ್ಸ್ ನಮ್ಮ ಮನಸ್ಸಿಗೆ ತುಂಬ ಅಂದರೆ ತುಂಬ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಆ ವರ್ಡ್ಗಳಲ್ಲಿ, ಆ ಒಂದು ಪದಗಳಲ್ಲಿ, ಆ ಒಂದು ಡೈಲಿ ನನಗೊಂದು ಬೂಸ್ಟರ್ ಡೋಸ್ ಥರ ಈ ಎಲ್ಲ ಪದಗಳು ನನಗೆ ಒಂಥರ ಇನ್ಸ್ಪಿರೇಷನ್ ನೀಡುತ್ತೆ. ಹೌ ಐ ವರ್ಕ್ ಇಸ್, ನನಗೆ ನಾನೇ ದೊಡ್ಡ ಮೋಟಿವೇಟರ್. ನಾನು ಯೂಶ್ವಲಿ ಅದನ್ನು ಫಾಲೋ ಮಾಡ್ತೀನಿ. ಜಾಸ್ತಿ ಬೇರೆಯವ್ರ ಜೊತೆ ಶೇರ್ ಮಾಡೋದಕ್ಕಿಂತ ಆದಷ್ಟು ನನ್ನ ಸಮಸ್ಯೆಯನ್ನು ನಾನೇ ಹ್ಯಾಂಡಲ್ ಮಾಡಲಿಕ್ಕೆ ನೋಡ್ತೀನಿ. ನನಗೆ ಪ್ರೇರಣೆ ನೀಡಿರುವಂತಹ ಒಂದು ಮೋಟಿವೇಶನ್ನೇ ಆಗಿರ್ಬೋದು, ಬೇರೆಯವರಿಗೂ ಕೂಡ ಅದನ್ನು ತಿಳಿಸುವಂತಹ ಪ್ರಯತ್ನವನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಅದು ನನ್ನ ಗ್ರೂಪ್ ಸರ್ಕಲ್, ನನ್ನ ಒಂದು ಫ್ರೆಂಡ್ಸು, ಅವರಿಗೆ ಮಾತ್ರ ಸೀಮಿತ ಬೇಡ, ಜನರಿಗೂ ಕೂಡ ಗೊತ್ತಾಗಲಿ ಹೇಳುವಂಥ ವಿಚಾರದಲ್ಲಿ ನನ್ನ ಕೆಲವೊಂದು ಥಾಟ್ಸ್ಗಳನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಆ ಒಂದು ಎಪ್ರಿಸಿಯೇಷನ್, ಆ ಒಂದು ಗುಡ್ ವರ್ಡ್ಸ್, ನಾ ಇಲ್ಲಿ ಕೆಲವೊಂದು ಪದಗಳನ್ನು ನಿಮಗೆ ತಿಳಿಸಿದ್ದೀನಿ. ಡ್ರೀಮ್ ಬಿಗ್. Sometimes you will feel very low. ಯಾರಿರೋದಿಲ್ಲ, ಬಟ್ ಮನಸ್ಸಲ್ಲಿ ಒಂದಿಟ್ಕೊಳ್ಳಿ, ಡ್ರೀಮ್ ಬಿಗ್. ಮನಸ್ಸಲ್ಲಿ ಅದೊಂದನ್ನು ನೀವು ಯಾವತ್ತೂ ಕೂಡ ಇಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಬಿ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್. ಏನೆಲ್ಲ ನಿಮಗೆ ಸಿಕ್ಕಿದೆ ಅದಕ್ಕೆ ನಾವು ಯಾವತ್ತೂ ಕೂಡ ಥ್ಯಾಂಕ್ಫುಲ್ ಆಗಿರಬೇಕಂತೆ. ಗ್ರ್ಯಾಟಿಟ್ಯೂಡ್ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್. ನಾನು ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ ಒಂದು ವಿಡಿಯೋದಲ್ಲಿ. ಅದನ್ನು ಕೀಪಪ್ ಮಾಡಿ. ಹಾಗೆ ಅಪ್ರಿಸಿಯೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಮ್ಟೈಮ್ಸ್ ಈಗ ಹಲವಾರು ದಿನದಿಂದ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ. ಸಮ್ ಮೆಸೇಜ್, ನಾವೊಂದು ಸ್ಕೂಲ್ಗೆ ಹೋದೆ, ಅಲ್ಲಿ ಒಬ್ಬರು ನನಗೆ ಹೇಳಿದರು, ನಿಮ್ಮ ವಿಡಿಯೋ ಬರ್ತಾ ಇತ್ತು, ಯಾಕೆ ವೇಟಿಂಗ್ ಫಾರ್ ಯುವರ್ ವಿಡಿಯೋ. ಹೌ ಇಲ್ಲಪ್ಪ, ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ನಂಗೆ ಅನಿಸ್ತು. ಬಟ್ ಅವರ ಮಾತು ನನ್ನನ್ನು ಮೋಟಿವೇಟ್ ಮಾಡಿಸ್ತು. ಅದಾದಮೇಲೆ ಒಂದು ಕಮೆಂಟ್ ನನಗೆ ಇತ್ತೀಚೆಗೆ ಬಂತು, ಒಂದು 4-5 ಮೆಂಬರ್ಸಿಂದ, ನೀವು ವಿಡಿಯೋ ಮಾಡಿ ನಾವು ನೋಡ್ತಾ ಇದ್ದೀವಿ ಅಂತ. ವಿ ಫೀಲ್ ಲೈಕ್, ಓಕೆ, ನಾನು ನನ್ನ ಮನೆಯಲ್ಲಿ ನನ್ನ ಒಂದು ಎಲ್ಲಾದರೂ ನಾನು ಹೋದರೆ ಐ ಫೀಲ್ ಲೈಕ್ ನನ್ನ ಥಾಟ್ಸನ್ನು ಶೇರ್ ಮಾಡಬೇಕು ಅಂತ. ಬಟ್ ಎಷ್ಟೋ ಜನ ಅದನ್ನು ಕೇಳ್ತಾರೆ. ನಮ್ಮ ಥಾಟ್ಸ್ ಎಷ್ಟೋ ಜನರಿಗೆ ರೀಚ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ. ಹೌ ಇನ್ಸ್ಪೈರಿಂಗ್ ಅಲ್ವಾ? ನಿಜಕ್ಕೂ ಕೂಡ ನನಗೆ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಹೇಳುವಂಥದ್ದು. ಎಪ್ರಿಸಿಯೇಷನ್ ಹೇಳುವಂಥದ್ದು, ನಾನು ಸ್ವಲ್ಪ ನನ್ನ ಕೆಲಸವನ್ನು ಮುಂದೆ ಸ್ವಲ್ಪ ಇನ್ನೂ ಟೈಮ್ ತಗೊಳ್ಳೋಣ ಅಂತ ತಿಳ್ಕೊಂಡೆ. ಬಟ್ ಆ ಒಂದು ಎಪ್ರಿಸಿಯೇಷನ್ ನಂಗೆ ಏನು ಮಾಡಿಸ್ತು ಅಂದರೆ, ನಾಳೆ ಬೇಡ, ಇವತ್ತೇ ಮಾಡೋಣ ಅಂತ. ದಟ್ ಈಸ್ ಅ ಥಿಂಗ್, ದಟ್ ಈಸ್ ಅ ಬ್ಯೂಟಿ ಆಫ್ ಅಪ್ರಿಸಿಯೇಷನ್. ಯಾವತ್ತು ಯಾರಿಗೆ ಆಗಿರಲಿ, ನಿಮ್ಮ ವೈಫ್ಗಾಗಿರ್ಬೋದು, ಅಥವಾ ನಿಮ್ಮ ತಾಯಿಗಾಗಿರ್ಬೋದು, ನಿಮ್ಮ ತಂದೆಗಾಗಿರ್ಬೋದು, ನಿಮ್ಮ ಹಸ್ಬೆಂಡ್ಗಾಗಿರ್ಬೋದು, ಅಪ್ರಿಸಿಯೇಷನ್ ಅನ್ನು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಬದುಕಿನಲ್ಲಿ. ಎಲ್ಲರೂ ಕೂಡ ಬ್ಯುಸಿ ಆಗಿರ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ಟೈಮ್ ಈಗಂತೂ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಹಸ್ಬೆಂಡ್ ವೈಫ್ ವರ್ಕಿಂಗಲ್ಲಿ ಇರ್ತಾರೆ. ನಿಮ್ಮ ಯಾವುದೇ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋದರೂ ಕೂಡ ಆ ಒಂದು ಅಪ್ರಿಸಿಯೇಷನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೂ ಕೂಡ ಆ ಕೆಲಸವನ್ನು ಮಾಡಿ, ನಿಮಗೆ ಏನಾದರೂ ಅವರ ಒಂದು ಸ್ಮೈಲ್ ಲೈಕ್ ಆಯಿತಾ, ಅಥವಾ ಅವರ ಕೆಲಸ ಇಷ್ಟ ಆಯಿತಾ, ಅಥವಾ ಕುಕ್ಕಿಂಗ್ ಇಷ್ಟ ಇದೆಯಾ, ಅವರ ಒಂದು ಡ್ರಾಯಿಂಗ್ ನಿಮಗೆ ಇಷ್ಟ ಆಗ್ತಾ ಇದೆಯಾ, ಅವರ ಮಾತುಗಳು ನಿಮಗೆ ಇಷ್ಟ ಆಗ್ತಿದೆಯಾ, ಅದನ್ನು ಮುಕ್ತವಾಗಿ ಅವರಿಗೆ ಹೇಳಿ. ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ, ಎಸ್ ನೋಡೋಣ, ಇದರಲ್ಲಿ ಏನಾದರೂ ಒಂದು ನಾನು ಬೆಟರ್ ಮಾಡಬೇಕು. ಕುಕ್ಕಿಂಗ್ ಇವತ್ತು ಅಪ್ರಿಸಿಯೇಷನ್ ಸಿಕ್ತು ಅಂತ ಹೇಳಿದ್ರೆ, ನಾಳೆಗೆ ಅಯ್ಯೋ ಏನಾದರೂ ಒಂದು ಯೂಟ್ಯೂಬಲ್ಲಿ ನೋಡಿ ನಾನು ಹೊಸತನ್ನು ಟ್ರೈ ಮಾಡಬೇಕು ಹೇಳುವಂಥ ಮೋಟಿವೇಶನ್ ಅವರಿಗೆ ಸಿಗುತ್ತೆ. ಮತ್ತೆ ಹೊಸ ವಿಚಾರದ ಜೊತೆಗೆ ಮತ್ತೆ ನಿಮ್ಮ ರಶ್ಮಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.